ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ನುಗ್ಗೆಕಾಯಿ ತಂದಿದ್ದೆ. ಒಂದು 4 ನುಗ್ಗೆಕಾಯಿಂದ ನಾನು ಪಲ್ಯ ಮಾಡಿ ತೋರಿಸ್ತೀನಿ. ಈ ನುಗ್ಗೆಕಾಯಿ ಪಲ್ಯ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಮಾಡಿದ್ರೆ, ರೈಸ್ ಮಾಡಿದರೆ, ಚಪಾತಿಗೆ ಸೈಡ್ ನಂಚ್ಕೊಳ್ಳೋಕೆ ಮಸ್ತಾಗಿರುತ್ತೆ. ಇದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಫಸ್ಟ್ ಇದನ್ನು ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನಾನು ಸಿಪ್ಪೆ ನಮಗೆ ಎಷ್ಟು ಬೇಕೋ ನೋಡ್ಕೊಂಬಿಟ್ಟು ನಾವು ಇಟ್ಟಿಟ್ಟು ಮಾಡ್ಕೊಂಬಿಟ್ಟು ನಾವು ಹೀಗೆ ನಾವು ಸಿಪ್ಪೆ ತೆಗಿಯೋಣ. ಎಲ್ಲನೂ ಇದೇ ಥರ ನಾನು ಸಿಪ್ಪೆ ತೆಗ್ಕೊಂಬರ್ತೀನಿ. ಬನ್ನಿ, ಈ ಥರ ನಾವು ಸಣ್ಣ ಸಣ್ಣದಾಗೆ ಪೀಸ್ ಮಾಡ್ಕೋಬೇಕು. ನೀವು ಇನ್ನೂ ದೊಡ್ಡದು ಬೇಕಾದ್ರೆ ಉದ್ದದ ಪೀಸನ್ನು ಮಾಡ್ಕೋಬೋದು. ಇವಾಗ ನಾನು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಬಿಟ್ಟು ನೀಟಾಗಿ ತೊಳೆದು ಇದನ್ನು ಬೇಯಿಸೋಕ್ಕಿಡೋಣ. ಇದು ಬೇಯಿದ್ರಾಗೆ ನಾವೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ನಾನು ತೊಳೆದ್ಬಿಟ್ಟು ನೀಟಾಗಿ ಇದನ್ನು ಬೇಯಕ್ಕಿಡ್ತೀನಿ. ನೋಡಿ, ಒಂದು ಬಾಣಲೆ ಇಟ್ಕೋಬೇಕು. ಫಸ್ಟೇ ನಾನು ಮೊದಲೇ ಹುಳ ಆಗುತ್ತಂತೇಳಿ ಕಡಲೆ ಬೀಜ ಹುರಿದಿಟ್ಟಿದ್ದೆ. ಅದ್ರ ಜೊತೆಗೆ ನಾನು ಒಂದು ಒಣ ಮೆಣಸಿನ್ಕಾಯಿ ಹಾಕ್ತೀನಿ. ಒಂದು 5-6 ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ನಾವು ಜೀರಿಗೆ ಹಾಕ್ಕೊಳ್ಳೋಣ. ಒಂದೇ ಒಂದು ಸ್ಪೂನಷ್ಟು ನಾನು ಎಳ್ಳು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ನಾವು ಬಿಸಿ ಮಾಡಿ ಈ ಥರ ನಾವು ಬಿಸಿ ಮಾಡ್ಕೊಂಡ್ಬಿಟ್ಟು ಕಡಲೆ ಬೀಜ ಫಸ್ಟೇ ಹುರಿದಿರೋದಕ್ಕೆ ಸ್ವಲ್ಪ ಈ ಮೆಣಸಿನ್ಕಾಯಿ ಬಿಸಿ ಆದರೆ ಸಾಕು, ಸೂಪರಾಗಿರುತ್ತೆ. ನಾನು 1 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಇದನ್ನು ಸ್ವಲ್ಪ ಪೌಡ್ರ್ ಮಾಡಿ. ನೋಡಿ, ಇದು ತಣ್ಣಗಾಗಿದೆ. ಇದನ್ನು ನಾನು ಸ್ವಲ್ಪ ಪೌಡ್ರ್ ಮಾಡ್ಕೊಂಬರ್ತೀನಿ. ಬನ್ನಿ, ನೋಡಿ, ಒಂದು 2-3 ಸ್ಪೂನು ಒಂದು ಅಗಲವಾಗಿರೋ ಪಾತ್ರೆ ಇಟ್ಕೋಬೇಕು. ಇಲ್ಲ ಅಂದರೆ ಈ ಥರ ಪಾನ್ ಇದ್ದರೆ ಪಾನ್ ಇಟ್ಕೋಬೇಕು. 1 ಸ್ಪೂನ್ ಆಗೋಷ್ಟು ನಾನು ಸಾಸಿವೆ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಇವಾಗ ನಾನು ಕರಿಬೇವು ಸೊಪ್ಪು, ಈರುಳ್ಳಿ ನಾನು ಹಾಕ್ತಾಯಿದ್ದೀನಿ. ಚೆನ್ನಾಗಿದೆನ ನಾವು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಇದು ಕಂದು ಬಣ್ಣ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮಸಾಲೆ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ನುಗ್ಗೆಕಾಯಿ ಮಸಾಲ, ಚಿಲ್ಲಿ ಪೌಡ್ರು ಎಲ್ಲ ನಾವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕೆಂದು ಬಣ್ಣ ಬರಲಿ. ನಾನು ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅದಕ್ಕೆ ಹಾಕೊಂಡ್ಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಅರಿಶಿನ ಪುಡಿ ಹಾಕಿದ್ದೀನಿ. ಹಾಕಿ ಇವಾಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಟೊಮೊಟೊ ಮೆತ್ತಗಾಗಲಿ. ಮೆತ್ತಗಾದ ನಂತರ ನಾವು ನುಗ್ಗೆಕಾಯಿ, ಚಿಲ್ಲಿ ಪೌಡ್ರು, ಮಸಾಲ ಎಲ್ಲ ನಾವು ಹಾಕ್ಬೋದು. ನೋಡಿ, ಇವಾಗ ನಾವು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ. ಯಾಕಂದರೆ ಬೇಡಿಗೆ ಮೆಣಸಿನ್ಕಾಯಿ ನಾವು ಹಾಕಿರ್ತೀವಿ. ಸ್ವಲ್ಪ ಒಂದೇ 1 ಸ್ಪೂನಷ್ಟು ನಾವು ಹಾಕ್ಕೊಳ್ಳೋಣ. ಬೇಡಿಗೆ ಮೆಣಸಿನ್ಕಾಯಿ ಅಂದರೆ ಖಾರ ಇರೋಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ನೋಡಿ, ಇವಾಗ 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದ ನಂತರ ನಾವು ನುಗ್ಗೆಕಾಯಿ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ನಾನು ನುಗ್ಗೆಕಾಯಿ ಬೇಯಿಸ್ಕೊಂಡಿದ್ನಲ್ಲ, ನುಗ್ಗೆಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ನಾನು ನುಗ್ಗೆಕಾಯ್ದು ನೀರು ತೊಗೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಸಡನ್ನಾಗಿ ಇದಕ್ಕೆ ನುಗ್ಗೆಕಾಯಿ ನೀರು ಹಾಕೋಕ್ಕೆ ಹೋಗಬಾರ್ದು. ಬೇಕಂದ್ರೆ ಮಾತ್ರ ನಾವು ಹಾಕ್ಕೊಳ್ಳೋಣ. ಈ ಮಸಾಲೆ ಜೊತೆಗೆ ಚೆನ್ನಾಗಿ ಇದು ಮಿಕ್ಸ್ ಆಗಲಿ. ಸ್ವಲ್ಪ ಇದಕ್ಕೆ ನಾವು ಮುಚ್ಚೋಣ. ನೋಡಿ, ಇವಾಗ ಹೇಗಾಗಿದೆ ಅಂತ ನೋಡ್ಕೊಳ್ಳೋಣ. ನಿಮಗೆ ಬೇಕಂದರೆ ಸ್ವಲ್ಪ ಮತ್ತೆ ನೀರು, ನುಗ್ಗೆಕಾಯಿ ಚೆನ್ನಾಗಿ ಬೇಯಿಸಿಲ್ಲ ಅಂದರೆ ಸ್ವಲ್ಪ ಒಂದು 2-3 ಸ್ಪೂನಷ್ಟು ನೀವು ನೀರು ಹಾಕ್ಕೋಬೋದು. ಯಾಕಂದ್ರೆ ನಾನು ಚೆನ್ನಾಗಿ ನುಗ್ಗೆಕಾಯಿ ಬೇಯಿಸ್ಕೊಂಡಿದ್ದೀನಿ ಅಂತ ನಾನು ಸ್ವಲ್ಪ ನೀರು ಹಾಕಿರೋದು. ಇದಕ್ಕೆ ಇವಾಗ ನಾವು ಮಸಾಲ ಹಾಕೋಣ. ನೋಡಿ, ಇವಾಗ ರೆಡಿಯಾಗಿದೆ. ಇದಕ್ಕೆ ಇವಾಗ ನಾವು ಮಸಾಲ ರೆಡಿ ಮಾಡ್ಕೊಂಡಿದ್ದೀವಲ್ಲ, ನಾವು ಮಸಾಲ ಹಾಕಬೇಕು. ನೀವು ಚೆನ್ನಾಗಿ ಫಸ್ಟೇ ನುಗ್ಗೆಕಾಯಿ ಬೇಯಿಸ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಒಗ್ಗರಣೆ ಹಾಕಿಬಿಟ್ಟು ಬೇಯಿಸ್ಕೊಂಡು. ನೋಡಿ, ನಾನು ಮಸಾಲ ರುಬ್ಬಿದ್ನಲ್ಲ, ಇದು ಕಡಲೆ ಬೀಜ, ಎಳ್ಳು, ಬೇಡಿಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ನಾನು ಇದಕ್ಕೆ ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ನಾವು ಡ್ರೈ ಮಾಡ್ಕೋಬೇಕು. ಇವಾಗ ಲಾಸ್ಟ್ಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇವಾಗ ರೆಡಿ ಆಯಿತು. ನುಗ್ಗೆಕಾಯಿ ತಂದಾಗೆಲ್ಲ ನಾವು ನುಗ್ಗೆಕಾಯಿ ಸಾಂಬಾರು ಮಾಡ್ಕೋಬೋದು, ಈ ಥರ ಫ್ರೈ ಮಾಡ್ಕೋಬೋದು. ಈ ಥರ ಫ್ರೈ ಮಾಡ್ಕೊಂಡು ತಿಂದು ನೋಡಿ, ನೀವು ಸೈಡ್ ನಂಚ್ಕೊಳ್ಳೋಕೆ ಎಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಸೂಪರಾಗಿ ಆಗಿದೆ. ಇವಾಗ ರೆಡಿ ಆಯಿತು. ಮಸಾಲೆ ಹಾಕಿ ಏನು ಜಾಸ್ತಿ ಹೊತ್ತೇನು ಬಿಡೋದು ಬೇಡ. ಇದು ಸ್ವಲ್ಪ ಹೊತ್ತಿದ್ರೆ ಸಾಕು. ಒಂದೇ 1 ನಿಮಿಷ ನಾವು ಇದ್ರ ಮೇಲೆ ಮುಚ್ಚೋಣ. ನೋಡಿ, ಚೆನ್ನಾಗಿ ಇದು ಎಣ್ಣೆ ಬಿಟ್ಕೊಂಡಿದೆ, ಸೂಪರಾಗಿ ಆಗಿದೆ. ಇವಾಗ ಈ ಥರದ್ದು ಒಂದು ನುಗ್ಗೆಕಾಯ್ದು ಪಲ್ಯ ನೀವು ಮಾಡ್ಕೊಂಡು ತಿನ್ಬೋದು.
ಇದು ಡ್ರೈ ಪಲ್ಯ ಅಂತ ನುಗ್ಗೆಕಾಯಿದು ತುಂಬ ಚೆನ್ನಾಗಿರುತ್ತೆ. ಈ ಥರ ನುಗ್ಗೆಕಾಯಿ ತಂದಾಗೆಲ್ಲ ನೀವು ಈ ಥರ ಮಾಡ್ಕೊಂಡು ಟೇಸ್ಟ್ ನೋಡಿ. ನೀವು ಒಂದು ಸತಿ ಇದು ಈ ಥರ ಮಾಡಿ ಟೇಸ್ಟ್ ನೋಡಿ, ನೀವೇ ಮಾಡಿ ನೋಡಿ ಗೊತ್ತಾಗುತ್ತೆ. ಈ ನುಗ್ಗೆಕಾಯಿದು ಡ್ರೈ ಪಲ್ಯ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ಬಾ.